ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ಲೇಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಂಥ ಮ್ಯಾಚ್ ರಿಸಲ್ಟ್ ನೋಡಿ ಇವತ್ತಿನ ಪಂದ್ಯಕ್ಕೆ ಬರೋಣ. ನಿನ್ನೆ ನಡೆದಿತ್ತು ಮೊದಲ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಗುಜರಾತ್ ಟೈಟನ್ಸ್ ಪರ ಯಾರು ಅತಿ ಹೆಚ್ಚು ರನ್ ಗಳಿಸ್ತಾರೆ ಅನ್ನೋ ಪ್ರೆಡಿಕ್ಷನ್ ಇತ್ತು. ಇದಕ್ಕೆ ಯಾರೆಲ್ಲ ಸಾಯಿ ಸುದರ್ಶನ್ ಅಂತ ಪ್ರೆಡಿಕ್ಟ್ ಮಾಡಿದ್ರು ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಎರಡನೇ ಪಂದ್ಯ ನಡೆದಿತ್ತು ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಮೊದಲು ಫಸ್ಟ್ ಬ್ಯಾಟಿಂಗ್ ಆಡುವಂತಹ ತಂಡ ಎಷ್ಟು ರನ್ ಗಳಿಸುತ್ತೆ ಅನ್ನೋ ಪ್ರೆಡಿಕ್ಷನ್ ಇತ್ತು. ಯಾರೆಲ್ಲ 200 ಆ್ಯಂಡ್ ಎಬವ್ ಅಂತ ಪ್ರೆಡಿಕ್ಟ್ ಮಾಡಿದ್ರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಾ IPL 69ನೇ ಪಂದ್ಯ ನಡೀತಿರುವಂಥದ್ದು ಜೈಪುರಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಪಂದ್ಯದಲ್ಲಿ ನಿಮ್ಮ ಪ್ರೆಡಿಕ್ಷನ್ ಈ ರೀತಿ ಇದೆ. ಎರಡೂ ತಂಡದಲ್ಲೂ ಬೌಲಿಂಗ್ ಮಾಡುವಂತಹ ಬೌಲರ್ಸ್ ಯಾರಾದರೂ ಬೌಲಿಂಗ್ ಮಾಡ್ಬೋದು, ಆಲ್ರೌಂಡರ್ಸ್ ಬೌಲರ್ಸ್ ಅಥವಾ ಯಾರಾದರೂ ಬೌಲಿಂಗ್ ಮಾಡ್ಬೋದು. ಒಟ್ಟು ಎರಡೂ ತಂಡದಿಂದ ಬೌಲಿಂಗ್ ಮಾಡುವಂತಹ ಬೌಲರ್ಸ್ ಎಷ್ಟು ಜನ ವಿಕೆಟ್ಲೆಸ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡಬೇಕು. ಅಂತಂದರೆ ಬೌಲಿಂಗ್ ಮಾಡುವಂಥವರಲ್ಲಿ ಎಷ್ಟು ಜನಕ್ಕೆ ಯಾವುದೇ ವಿಕೆಟ್ಸ್ ಸಿಗಲ್ಲ ಅಥವಾ ಯಾವುದೇ ವಿಕೆಟ್ಸ್ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಪ್ರೆಡಿಕ್ಷನ್ ಇರುತ್ತೆ. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A 0 to 1, ಆಪ್ಷನ್ B 2 to 3, ಆಪ್ಷನ್ C 4 to 5, ಆಪ್ಷನ್ D 6 ಆ್ಯಂಡ್ ಎಬವ್. ನಿಮ್ಮ ಪ್ರೆಡಿಕ್ಷನ್ನ ಸಂಜೆ 7 ಗಂಟೆ ಒಳಗಾಗಿ ನೀವು ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.